ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಸೃಷ್ಟಿಯಾದಂತಹ ಅನಾಹುತ, ಮರ ಬಿದ್ದ ರಭಸಕ್ಕೆ ಟ್ರಾನ್ಸ್ಫಾರ್ಮರೇ ಸ್ಫೋಟವೂ ಆಗಿದೆಯಂತೆ. ಸದ್ಯ ಭಾರಿ ಅನಾಹುತವೊಂದು ತಪ್ಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದಾಗಿರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ನಿಮಗೆ ನೆನಪಿರ್ಬೋದು, ಈ ಟ್ರಾನ್ಸ್ಫಾರ್ಮರ್ಗಳೆಲ್ಲ ಏಕಾಏಕಿ ಅಚಾನಕ್ ಆಗಿ ಸ್ಫೋಟ ಆದಾಗ ಎಷ್ಟೊಂದು ಜನ ಜೀವನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ಇನ್ಸಿಡೆಂಟ್ ಅಂದರೆ ಉಳ್ಳಾಲದ ಹತ್ರ ತಂದೆ ಮಗಳು ಹೋಗಬೇಕಾದ್ರೆ ಆದಂತಹ ಒಂದು ಘಟನೆ. ಬಟ್ ಈ ಘಟನೆ ಆಗಬೇಕಾದ್ರೆ ಅಲ್ಲಿ ಯಾರ ಓಡಾಟ ಕೂಡ ಇರಲಿಲ್ಲ. ಇನ್ನು ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಕೂಡ ಈ ವಿಡಿಯೋ ಸೆರೆ ಆಗಿರೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಮಳೆಯಿಂದ ಎಷ್ಟೆಲ್ಲ ಅನಾಹುತಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಸಾಕ್ಷ್ಯ ಸಿಗ್ತಾ ಇದೆ. ಇದು ಆಗಿದ್ದು ಅಲ್ಲೇ ಆಪೋಸಿಟಲ್ಲಿ ಒಂದು ಮರ ಇತ್ತು. ಅದು ಅಪಾಯಕಾರಿ ಮರ ಅಂತ ಏನಾದರೂ ಗುರುತು ಮಾಡಿತ್ತಾ BBMP ಗೊತ್ತಿಲ್ಲ. ನೋಡಿ, ಅದು ಮರ ಡೈರೆಕ್ಟಾಗಿ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿದೆ. ಅದರ ಪರಿಣಾಮ ಅಲ್ಲಿ ಕಂಪ್ಲೀಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಆರಂಭಿಕ ಹಂತದಲ್ಲಿ ಸ್ಟಾರ್ಟ್ ಆಯಿತು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ ಮತ್ತು ಅಲ್ಲಿ ಹೊಗೆ ಆವರಿಸ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಾ. ಆಮೇಲೆ ಆ ಟ್ರಾನ್ಸ್ಫಾರ್ಮರ್ಗೆ ಕೆಲ ಮೀಟರ್ಗಳಲ್ಲೇ ಬಿಲ್ಡಿಂಗ್ಗಳಿರೋದನ್ನು ಕೂಡ ನೋಡ್ತಾ ಇದ್ದೀರಾ. ಆ ಬಿಲ್ಡಿಂಗ್ ಎಷ್ಟು ಲೀಗಲ್ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ.